ಬೆಂಗಳೂರಿನ ಶಾಂತಿ ಮತ್ತು ಶಿಸ್ತಿಗೆ ಹೆಸರಾಗಿದ್ದ ನಮ್ಮ ಮೆಟ್ರೋ ಈಗ ದೆಹಲಿ ಮೆಟ್ರೋದ ಹಾದಿ ಹಿಡಿತಿದೆಯೇ ಎಂಬ ಆತಂಕ ಸಾರ್ವಜನಿಕರಲ್ಲಿ ಶುರುವಾಗಿದೆ. ಸದಾ ಗಿಜಿಗುಡುವ ರೈಲುಗಳಲ್ಲಿ ಅತಿಯಾದ ಸಂಭ್ರಮದ ಹೆಸರಿನಲ್ಲಿ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡುವ ಘಟನೆಗಳು ಹೆಚ್ಚಾಗ್ತಾ ಇದ್ದು, ಇತ್ತೀಚಿನ ಬೆಳವಣಿಗೆಗಳಿಗೆ ಇದು ಸಾಕ್ಷಿಯಾಗಿದೆ. ಇತ್ತೀಚೆಗೆ ನಗರದ ಸಂಗೀತ ಕಚೇರಿಯೊಂದಕ್ಕೆ ಹೋಗಿದ್ದ ಯುವಕರ ಗುಂಪು ಮೆಟ್ರೋ ರೈಲಿನಲ್ಲಿ ಹಿಂದಿರುಗುವಾಗ ಕಿಕ್ಕಿರಿದು ತುಂಬಿದ್ದ ಪ್ರಯಾಣಿಕರ ನಡುವೆಯೇ ಜೋರಾಗಿ ಹಾಡು ಹಾಡುತ್ತಾ ಕೂಗಾಡುತ್ತಾ ಇತರರಿಗೆ ತೊಂದರೆ ನೀಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ನಮ್ಮ ಮೆಟ್ರೋ ಈಗ ದೆಹಲಿಯ ರೀಲ್ಸ್ ಹಾವಳಿಯ ಸಾಂಕ್ರಾಮಿಕಕ್ಕೆ ತುತ್ತಾಗ್ತಿದೆ ಎಂಬ ಟೀಕೆಗಳು ಕೇಳಿ ಬರ್ತಾ ಇದೆ. ದಿನವಿಡೀ ಕೆಲಸ ಮಾಡಿ ದಣಿದು ಮನೆಗೆ ಮರಳುವ ಸಾಮಾನ್ಯ ಪ್ರಯಾಣಿಕರಿಗೆ ಇಂತಹ ಗದ್ದಲಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮೆಟ್ರೋ ಅನ್ನೋದು ಸಾರ್ವಜನಿಕ ಸಾರಿಗೆಯ ಹೊರತು ಪಿಕ್ನಿಕ್ ಸ್ಪಾಟ್ ಅಥವಾ ಕನ್ಸರ್ಟ್ ಹಾಲ್ ಖಂಡಿತ ಅಲ್ಲ. ಕೇವಲ ವೈಯಕ್ತಿಕ ಪ್ರಚಾರಕ್ಕಾಗಿ ಅಥವಾ ಸಾಮಾಜಿಕ ಜಾಲತಾಣದ ಲೈಕ್ಸ್ ಹಪಹಾಪಿಗೆ ಇಡೀ ಬೋಗಿಯನ್ನೇ ರಂಗಮಂದಿರವನ್ನಾಗಿ ಮಾಡಿಕೊಳ್ತಿರೋದು ನಿಜಕ್ಕೂ ದುರದೃಷ್ಟಕರ ಸಂಗತಿ. ಮೆಟ್ರೋ ನಿಲ್ದಾಣಗಳಲ್ಲಿ ಮತ್ತು ರೈಲುಗಳಲ್ಲಿ ಭದ್ರತಾ ಸಿಬ್ಬಂದಿ ಇದ್ರೂ ಇಂತಹ ಘಟನೆಗಳು ನಡೀತಾ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಫೋಟೋ ಮತ್ತು ವಿಡಿಯೋ ತೆಗೆಯಲು ಕಟ್ಟುನಿಟ್ಟಿನ ನಿರ್ಬಂಧವಿದ್ರೂ ಸಾವಿರಾರು ಜನರು ರೀಲ್ಸ್ ಮಾಡ್ತಿದ್ರು. ಬಿಎಂಆರ್ಸಿಎಲ್ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ದೆಹಲಿ ಮೆಟ್ರೋದಲ್ಲಿ ಇಂತಹ ವರ್ತನೆಗಳಿಂದಾಗಿ ಅಲ್ಲಿನ ಸೌಂದರ್ಯ ಮತ್ತು ಶಿಸ್ತು ಈಗಾಗಲೇ ಹಾಳಾಗಿದೆ. ಬೆಂಗಳೂರಿಗೂ ಅಂತಹ ಸ್ಥಿತಿ ಬರುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ನಾವು ಬಿಎಂಆರ್ಸಿಎಲ್ಗೆ ಒತ್ತಾಯಿಸುವುದೇನೆಂದರೆ, ರೈಲಿನ ಒಳಗೆ ಗದ್ದಲ ಮಾಡೋರ ಮೇಲೆ ತಕ್ಷಣವೇ ಕಠಿಣ ದಂಡ ವಿಧಿಸಬೇಕು ಮತ್ತು ನಿಯಮ ಮೀರಿ ವರ್ತಿಸುವ ಪ್ರಯಾಣಿಕರನ್ನ ಮೆಟ್ರೋ ಪ್ರಯಾಣದಿಂದ ನಿರ್ಬಂಧಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಬೋಗಿಗಳಲ್ಲಿ ಭದ್ರತಾ ಸಿಬ್ಬಂದಿಯ ಗಸ್ತು ಹೆಚ್ಚಿಸಬೇಕು ಮತ್ತು ಸಿಸಿಟಿವಿ ಮೂಲಕ ನಿರಂತರ ನಿಗಾ ಇಡಬೇಕು. ಸಭ್ಯರ ಸಂಚಾರಕ್ಕೆ ಹೆಸರಾದ ನಮ್ಮ ಮೆಟ್ರೋ ಕೇವಲ ವೈರಲ್ ಆಗುವ ಹಪಾಹಪಿಯ ಕೇಂದ್ರವಾಗಬಾರದು. ಬಿಎಂಆರ್ಸಿಎಲ್ ಇನ್ನು ಮುಂದೆ ಇಂತಹ ಕಿಡಿಗೇಡಿಗಳ ವಿರುದ್ಧ ಮೃದು ಧೋರಣೆ ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಕಠಿಣ ನಿಯಮ ಜಾರಿಗೆ ತರಲೇಬೇಕು. ಇಲ್ಲದಿದ್ದರೆ ಸಿಲಿಕಾನ್ ಸಿಟಿಯ ಹೆಮ್ಮೆಯ ಮೆಟ್ರೋ ಕೂಡ ಅರಾಜಕತೆಯ ತಾಣವಾಗುವುದರಲ್ಲಿ ಸಂಶಯವಿಲ್ಲ.